ನಂಬೇಡ ನಂಬೇಡ ಹುಡುಗಿರನ್ನ ನಂಬೇಡ. ಆ ಟೈಮ್ನೇ ನಿಮ್ಮ ಅಪ್ಪನ ಫೋನ್ ಸ್ವಿಚ್ ಆಫ್ ಇದ್ರೆ ಇಂಡಿ ಹುಡುಗರ ಕೈಯಾಗ ನೀನು ಪೀಸನಿ. ಅವರಿಗೆ ಚಪ್ಪಾಳೆ ಕೊಡ್ಬೇಕು ನಮ್ಮ ಅಣ್ಣ ತಮ್ಮರು ಹಾಗೂ ನಮ್ಮ ಅಕ್ಕ ತಂಗಿಯರು. ಸೌಂಡ್ ಬರ್ಬೇಕು. ನಮ್ಮ ನಮ್ಮ ಅಕ್ಕಗಳು ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ಬೇಕು. ಬರ್ಲಿ ನಮ್ಮ ಲೇಡಿ ಟೈಗರ್, ನಮ್ಮ ಹೆಣ್ಮಕ್ಳು. ಮುಗಿತಾನ? ಹಾ ಹಾ ಮುಗಿತಾ? ಮುಗೀತು. ನಿಮ್ದು? ಈಗ ನಮ್ಮ ಇಂಡಿ ಹುಲಿಗಳು ತಿಂಡಿ ಕೇಳಿ, ಏ ಹುಲಿಗಳೇ ನೋಡಾವಿ ನಮ್ಮ ಚಿಕ್ಕಗೌಡ್ರು ಅಕ್ಕಗೌಡ್ರು ಒಂದ್ಸಲ ಜೋರಾಗಿ ಚಪ್ಪಾಳೆ ಸಾಕ್ ಬಿಡ್ರಿ. ಕೊಡ್ರಿ. ಎಷ್ಟು ದಿನ ಅಂತ ಸುಮ್ಮಿರ್ತೀರಿ? ನಾವು ಹೆಣ್ಮಕ್ಳು ರೊಚ್ಚಿ ಕೇಳಬೇಕು ಅವಾಗ ಅವಾಗ. ರಾತ್ರಿ 2 ಗಂಟೆಗೆ ಎಬ್ಸಿದ್ರು ನಮ್ಮ ದೋಸ್ತರು ಎಲ್ಲಿದ್ರು ಬರ್ತಾರೆ. ಅದ್ರಾಗ ಎಸ್ಪೆಷಲಿ ಇಂಡಿ ತಾಲೂಕ್ ಬಂದ್ರೆ ರಾತ್ರಿ 2ಕ್ಕೆ ಹಚ್ಚನಿ. ಹಲೋ ಹಲೋ, ನಮ್ಮ ಹೆಣ್ಮಕ್ಳು 2-3 ದಿನ ಮನೆಗೆ ಇಟ್ಕೋತಾರ. ಬಾ ಯವ್ವ ಇಲ್ಲಿ ಬಾ, ಬಂದಿದ್ದು ಹೋಗು ಅಂತಾರ. ನೀವು ಅವು ನಿಮ್ಮ ಗಂಡ್ಮಕ್ಳು ನಿಮ್ ದೋಸ್ತಿ ಅಲ್ಲಿ ನೋಡಲ್ಲಿ ನಮ್ಮ ಹುಲಿ ಏನ ಹೇಳಾಗತೈತಿ. ಎಲ್ಲ ಕರ್ಕೊಂಡು ಹೋಗ್ತಾರೆ, ಎಲ್ಲ ಇಟ್ಕೊಂಡು ಹೋಗ್ತಾರೆ. ಬರ್ಲಿ ಹುಲಿಗಳೇ ಹುಲಿಗಳೇ ಇಟ್ಟೆಲ್ಲ ಮಾತಾಡ್ತಾರಲ್ಲ. ಇನ್ನೊಂದ್ ಏನ್ ಗೊತ್ತಿತ್ತೇನ? ಸ್ನೇಹ ಬಾಳ್ ಮುಂದ್ ಹೋಗ್ಬೇಡ್ರಿ, ರೊಚ್ಚಿಗೆ ಅದನ್ನ ಹೊಳೆ ಬರೋದು. ಸ್ನೇಹ ಅಂತ ಒಳಗೊಳಗೆ ಕೆಚ್ಚ ಹಾಕ್ತಾರೋ, ಒಂದೇ ಪ್ಲೇಟ್ನಾಗ ಅನ್ನ ತಿಂದು 3 ತ ಇಡ್ತಾರೋ. ಅದಕ್ಕೆ ಗಂಡ್ಮಕ್ಳಿಗೆ ನಂಬ್ಯಾಡ್ರಿ ಅಂತ. ಮತ್ತ ಬ್ಯಾಡ ಮಗ ಬ್ಯಾಡ ಕಣೋ ಹುಡುಗಿರ ಸಾವಾಸ, ಲವ್ ಅಂತ ಹಿಂದೆ ಬಿದ್ರೆ ನಾವು ಡೇಲಿ ಉಪವಾಸ. ಇಲ್ಲೇ ಇಟ್ಟು ಮಂದಿ ಅದ್ರಲ್ಲ ಪುರುಷನ ಸುಳ್ಳ ಗುದ್ದಾಡಿ ಕರ್ಸಿದ್ವಿ. ನಮ್ಮ ಹೆಣ್ಮಕ್ಳು ನಂಬ್ಯಾಡ ನಂಬ್ಯಾಡ ಹುಡುಗರು ಅವೇ ಅದು ಹಾಗಿಲ್ಲ. ಅದ ನಂಬೇಡ ನಂಬೇಡ ಹುಡುಗಿರನ್ನ ನಂಬೇಡ. ವ್ಯಾಕರಣ ಗೊತ್ತಿಲ್ಲ ಅಂದ್ರೆ ನಾನು ಕೇಳಿ. ಹೌದು, ವ್ಯಾಕರಣ ಅಂದ್ರೆ ನಿನಗೆ ವ್ಯಾಕರಣ ಗೊತ್ತಾಗ್ಬೇಕಂದ್ರೆ ಗೋಕರ್ಣಕ್ಕೆ ಹೋಗಿ ಕುಲಕರ್ಣಿಯರ ಮನೆಯಾಗ ಶೇಖರಿನ ಹೊಂಡು ಬರ್ಬೇಕು, ಅಂದಾಗ ವ್ಯಾಕರಣ ಗೊತ್ತಾಗೈತಿ. ವ್ಯಾಕರಣ ಅಂದ್ರೆ ಹಂಗ? ಹೌದು. ಎಲ್ರು ಕೇಳಿರೇನು? ಒಬ್ರೇ ಅಂದ್ರೆ ಗೊತ್ತೈತೆ ನಮಗೆ? ಯಾರು ಕೇಳಿರೇನು? ವ್ಯಾಕರಣ ಅಂದ್ರೆ ನೋಡಿ ನಿನಗೆ ವ್ಯಾಕರಣ ಗೊತ್ತಾಗಬೇಕಿಲ್ಲ? ಹೌದು. ಅಲ್ಲಿ ಕೂತಾರ ನೋಡ್ ಮ್ಯಾಕ್ ಕೇಳ. ಯಪ್ಪ ಯಪ್ಪ ಬೇಡ, ನೀವೇನ್ ಕಲ್ಸುದ್ ಬೇಡ, ನಮಗೆಲ್ಲ ನಾಲೆಜ್ ಐತಿ. ನೀವ್ ವ್ಯಾಕರಣ ಕೇಳಕ್ ಹೋದ್ರ ಅವ್ರು ನೀನು ಶೇಖರಿನ ಮಾಡ್ತಾರ. ಹೌದಮ್ಮ, ಹೆಣ್ಮಕ್ಳು ಪವರ್. ಅದಕ್ಕೆ ನಮ್ ತಂಡಕ್ಕೆ ಯಾವ ಹುಡುಗರ್ನು ಬರಂಗಿಲ್ಲ. ಅಣ್ಣ, ಯಾವ ಹುಡುಗಿಯರ ತಂಡಕ್ಕೂ ಹೋಗ್ಬಿಡ್ರಿ, ನಿಮ್ಮಿಂದ ಬಂದ್ರೆ ಒಟ್ಟ ಬಿಡ್ಬೇಡ್ರಿ. ಆಕೇನಾರ ರೋಚಿಗೆ ಮನಿಗೆ ಹೋಗಿ ಅವ್ರ ಅವನ್ ಕರ್ಕೊಂಡ್ ಬಂದ್ರೆ ಜಗಳ ಮಾಡಕ್ ನೀವು ನಿಮ್ಮ ಅಪ್ಪನ ಕರ್ಕೊಂಡ್ ಬರ್ರಿ. ನಮ್ಮ ಮಾಯಿನ ಕರ್ಕೊಂಡು ಬರ್ತೀನಿ. ನಮ್ಮ ಮುತ್ಯಾನ ಕರ್ಕೊಂಡ್ ಬರ್ತೀನಿ. ಅಲ್ಲಿಗೆ ಸರಿ ಹೋತಲ್ಲ ಎಲ್ಲ. ಚಿಕ್ಕವ ನಮ್ ಚಿಕ್ಕವ್ ಕರ್ಕೊಂಡ್ ಬರ್ತೀನ. ನೀವ್ ಎಷ್ಟು ಬರ್ತೀರಿ? 8 ಮಂದಿ ಕಾಕರದಾರ, ಯಾರು ಬರೋದಿಲ್ಲ. ಬರ್ತಿರ್ಲಪ್ಪ ಹುಲಿಗಳು. ಏನ್ ಗೊತ್ತಿಟ್ಟು ಹೊರಗ್ ಮಾತ್ರ ನೀವು ಹುಲಿಗಳು ಇರ್ಬೋದು, ಮನ್ಯಾಗ ಬಂದ್ರೆ ಮತ್ತೆ ಇಲ್ಲಿ ಆಗ್ಲೇಬೇಕು ನೀವು. ಅವು ಎಲ್ಲರ ಈ ಇಂಡಿ ತಾಲೂಕ್ನಾಗ ಮಾಡ. ಯಾಕ? ಏನದು? ಅಲ್ಲಿ ನೋಡಲ್ಲ, ಈಗ ಹಿಡಿದಾಗಲ್ಲ. ನಿನ್ನ ಸಡ್ಲ ಬಿಟ್ರೆ ಅವೇ ಬ್ಯಾಡ. ಲಿಂಬೆ ನಿನ್ ಪಾಠ ಬಾಳ ಅದಾವ. ಎಲ್ಲರೂ ಕಸ ತೆಗಿಯಕ ಕಚೇರಿ. ಇನ್ನು ಈಗ ಸೀಸನ್ ಚಲೋ ಹೋಯ್ತು. ಗಣಪ ಒಂದು ನಮ್ಮ ಹೆಣ್ಮಕ್ಳು ನೋಡಿ 2 ಜನ ಬಂದಾರ. ಯಾ ಗಂಡ್ಮಕ್ಳು 8 ಮಂದಿ ಬಂದಾರ ನೋಡು. ಎಷ್ಟು ಜನ ಬಂದಾರ ನೋಡ್ರಿ ನಮ್ಮ ಹೆಣ್ಮಕ್ಳು. ನೀ ನೋಡುವ, ನಾವ್ ದಿನ ನೋಡ್ತೀವಿ. ಅಕ್ಕ, ಚಿಕ್ಕವ್ವ, ದೊಡ್ಡವ್ವ ಒಂದ್ಸಲ ಜೋರಾಗಿ ನಮ್ಮ ಅಕ್ಕ ತಂಗಿರು ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ಬೇಕು. ಎಷ್ಟ ಪ್ರೀತಿಲಿ ನೋಡ. ಏ ದೋಸ್ತ, ಇದು ಆಸ್ತಿ ಇರ್ಲಿಕ್ಕೂ ದೋಸ್ತಿ ಇರ್ಬೇಕನ್ನೋದಕ್ಕೆ ನಾ ಕರಿತಿ ನೋಡಿ. ಅಕ್ಕ, ಅವ್ವ 10 ರೂಪಾಯಿ ಕೊಡ್ರಿ. ಅವ ಬಾಳ ದೂರ ಬಂದ ಮಕ್ಕಳ. ಅದು ಪ್ರೀತಿಯಿಂದ. ಚಿಲ್ಲರ ಇಲ್ಲ ಅಂದ್ರೆ ಫೋನ್ ಪೇ ಮಾಡ್ರಿ, ನಡೀತೈತಿ. ನಾನು ಪ್ರೀತಿಯಿಂದ ಅಕ್ಕ, ಅವ್ವ, ಚಿಕ್ಕವ್ವ, ದೊಡ್ಡವ್ವ, ತಂಗಿ ಅಂತ ಕರೆಯತ್ತೀನಿ. ನಿಮ್ಮ ಅಪ್ಪ ಬಂದು ನೋಡಿ. ನೋಡಿಲಿ ಹೇಳೊಂಚೂರು. ನೀ ಕೈ ಬಿಡು, ಬರೀ ಸ್ಕಿಟ್ ಐತಿ. ನೀ ಏನ ಕೈ ಹಾಕ ನೋಡಿಲಿ ಹೇಳ್ತೋ ಇಲ್ಲೋ ನೀ. ಅಪ್ಪ ಅಂತ ಜೋಕ್ ಮಾರಿರ್ತಾರ. ಒಂದ್ ಡೈಲಾಗ್ ಹೇಳ್ತೀನಿ. ಗ್ಲಾಸ್ ಮೇಲೆ ಗ್ಲಾಸು, ನಮ್ಮ ಹೆಣ್ಮಕ್ಳು ಹೈ ಕ್ಲಾಸ್. ಯಾವಾಗಿಂದ? 2 ದಿನ ಆತಬೇಕು. ಇವತ್ತು ಜಳಕ ಮಾಡ್ಯಾಳ, ಅದಕ್ಕೆ ಹೈ ಕ್ಲಾಸ್ ಆಗ್ಯಾಳಿಗೆ. ಕೇಳಿಲಿ ಮುಂದೊಂದು ಹೇಳ್ತೀನ. ಗ್ಲಾಸ್ ಮೇಲೆ ಗ್ಲಾಸು, ನಮ್ಮ ಹೆಣ್ಮಕ್ಳು ಹೈ ಕ್ಲಾಸು. ಅಪ್ಪ, ನಿನಗೊಂದು ಕಾಲ್ ಮಾಡಿದ್ರ ನೀ ಅವ್ರಿಗೆ ಸ್ಪಾಟ್ ಅಲ್ಲೇ ಕಲಾಸೋ ಮಾಡಬೇಕು. ಅಪ್ಪಿ, ಆ ಟೈಮ್ನೇ ನಿಮ್ಮ ಅಪ್ಪನ ಫೋನ್ ಸ್ವಿಚ್ ಆಫ್ ಇದ್ರೆ ಇಂಡಿ ಹುಡುಗರ ಕೈಯಾಗ ನೀನು ಪೀಸನಿ. ನನಗ್ ಗೊತ್ತಾಯ್ತು ಬೈ. ಅಪ್ಪ, ನಿನ್ನ ಗರ್ಜನೆ ತೋರಿಸ್ಬೇಕು. ತಗೋ, ಏನ್ ಹೇಳ್ತಿ ಮಾತಾಡು. ಎಲ್ಲಿ ತೋರಿಸ್ತಾನೆ ಯವ್ವ? ತಿಂಡರೆ ಇಟ್ಟಿರ್ಬೇಕು ಶಿವನ.
ಶುರು ಮಾಡಂದೇನ? ನಾನು ತಿಂಡಿ ಬಗ್ಗೆ ಮಾತಾಡ್ಬೇಡ ಮಾಮ. ಇಂಡಿ ತಾಲೂಕ್ ಮಂದಿ ಬೆಳೆಸಿದ ಗಡಿ ಐತಿದು. ಹೌದು. ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನಮ್ಮನ್ನು ಗೆಲ್ಲಲಾರೆ. ಹಾ ಬ್ಯಾಡ ಜಗಪುರಕ್ಕದೈತೆ. ಹೇಳಪ್ಪ, ಡೈಲಾಗ್ ಹೇಳ್ತಲ್ಲ, ಹೇಳೋದು. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಈಗ ಖ್ಯಾತ ಗಾಯಕರು ಸುರೇಶ್ ಸಿಂಚಗೇರಿ ಅವರು ದಯವಿಟ್ಟು ಬರ್ಬೇಕು. ಭಾಳ ತಾತ್ ಬಾ ಬೈನಿ. ಇಲ್ಲ, ಫಸ್ಟ್ ಅವರ ಪ್ರಾರಂಭ ಮಾಡ್ಯಾರ. ಖ್ಯಾತ ನಮ್ಮ ಯಾಕದ ಮಾಲಕರು. ವಾ ವಾ ಹಾ ಬಹಳ ಅದ್ಭುತವಾಗಿ ಇದುವರೆಗೂ ಗೀತೆಯನ್ನ ಹಾಡಿರುವಂತ, ಒಂದಿಷ್ಟು ಕಾಮಿಡಿಯನ್ನ ಮಾಡಿರುವಂತ ನಮ್ಮ ಏನೇನು ಕೆಲವೇ ಕ್ಷಣಗಳಲ್ಲಿ ಆತ್ಮೀಯ ಕುಚುಕು ನನ್ನ ಗೆಳೆಯ ವೀರು ಜಮಖಂಡಿ ಅವರು ಆಗಮಿಸ್ತಾರ. ಅದೇ ರೀತಿಯಾಗಿ ನಮ್ಮ ಸುದೀಪನ್ನ ಹೆಳ್ವಾರ್ ಅವರು ಕೂಡ ಆಗಮಿಸ್ತಾರ. ನಾನು ಗೆಳೆಯ ಬಂದ ಮ್ಯಾತ್ ಓದ್ತೀನಿ ನಿಮ್ಮ ಕ್ಲಾಸ್. ಬೆಕ್ಕದಾಗಲಿ ನಿನ್ನ ಗೆಳೆಯ ಬರೋದ್ರಾಗ ನಮ್ಮ ಅವು ಇನ್ನೊಬ್ಬಕ್ಕೆ ಬಂದಿರ್ತಾಳ. ಅವು ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಮಮ್ಮ. ಅಪ್ಪ ಯಾರು ಅನ್ನೋದು ಇಂಪಾರ್ಟೆಂಟ್. ಅವು ನಿಂದಲ್ಲ ಎಲ್ಲ ನಿಮ್ಮದು ಸೋಮರ್. ನಿನಗೆ ಗೊತ್ತೈತೇನ? ನೀ ಸೋಮಿರ್ತಂಗೆ ಅಂಕ ಎಷ್ಟು ಕುರಿ ಅದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಮಮ್ಮ, ಅದ್ರಾಗ ಎಷ್ಟು ಟಗರ್ ಅದ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಅಪ್ಪ ಅವಿಲ್ದೇನ ಹೆಂಗ್ ಬರ್ತೀನಿ? ಬಸ್ನ್ಯಾಗ ಎಷ್ಟು ಮಂದಿ ಆಧಾರ್ ಕಾರ್ಡ್ ಮಂದಿ ಫ್ರೀ ಹತ್ಯಾರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆ ಬಸ್ ಡ್ರೈವರ್ ನಮ್ಮಂಗ ಒಬ್ಬ ಗಣಮಗದ ಅನ್ನೋದು ಇಂಪಾರ್ಟೆಂಟ್ ಐತೆ. ಅಪ್ಪ ನಮ್ಮ ಅವಿಲ್ದೇನ ಬರ್ತೀನಿ. ಏ ಸುರೇಶನ್ನ ಇಲ್ಲೆಲ್ಲ ಹೆಣ್ಮಕ್ಳು ಬೇಕಲ್ಲ? ಇಂಚಿಗೇರಿ ರೊಚ್ಚಿಗೆದ್ದ ಹುಚ್ಚ ಹುಲಿ ಸುರೇಶ್ ಇಂಚಿಗೇರಿ ಅವರು ಕಂಡು ಸೇರಿಲಿ ಮತ್ತೊಂದು ಸೊಗಸಾದ ಗೀತೆ. ಪರ್ಸೋನ ನಿನಗೆ ಯಾರು ಸಿಗ್ಲೇ ಇಲ್ಲ. ಅವಿ ನಾ ಬರುತ್ತಾನೆ ಏನಾರು ಮಾತಾಡೋಣ ಬಾ. ದಂಡಿಗೆ ಎದರಿಲ್ಲ, ದಾಳಿಗೆ ಎದರಿಲ್ಲ, 10 ರೂಪಾಯಿ ಲಿಫ್ಟ್ ಖರ್ಚು ಹುಡುಗಿಯರಿಗೆ ಹೆದರ್ತೀನಿ. ಅಬೈ ಇದು 10 ರೂಪಾಯಿ ಎಲ್ಲ ಅವಿ ನೀನ ಮ್ಯಾಲ ಕಡ್ಯಾಡು ಸ್ಟೇಜು ಹಟ್ಟಿ ಪಡಿಗೆ ಹಾಕ್ಯ. ನಾವು ನೀನ್ ನೋಡಿದ್ರಿ ಇಂಡಿ ಸೊಲ್ಲಾಪುರ ಅಡ್ಡ ಟವರಸ್ ಲಾರಿಯಾಗಿ ಅವಿ ಸ್ವರ್ಗಿನಿಲ್ಲ. ಅಕ್ಕ ನೀ ಸ್ವರ್ಗಿ ಇಡ್ತಾನೆ ನನಗ ಅವಮಾನ ಮಾಡ್ರೆ ಮತ್ತೆ ವಿಚಾರಿಸು. ಕೇಳಿ ಒಂದು ಅದ್ಭುತವಾದ ಗೀತೆ. ನಾಡನ್ನ ಮಾತಾಡಿಸ್ತೀನಿ. ಹಾ, ಮತ್ತೊಮ್ಮೆ ಮಗುದೊಮ್ಮೆ ನಮ್ಮ ಪರಶುರಾಮಣ್ಣ ಚಂದ್ರಮಣ್ಣ ಪೂಜಾರಿ ಅವರಿಗೆ ಮತ್ತೊಮ್ಮೆ ಮಗುದೊಮ್ಮೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಕೇಳಿ ಮತ್ತೊಂದು ಸೊಗಸಾದ ಗೀತೆ. ಖ್ಯಾತ ಗಾಯಕರು ಅಭಿಮಾನಿಗಳ ಗೆಳೆಯರ ಬಳಗದಿಂದ ಎಂತ ಕಾರ್ಯಕ್ರಮ ಆಯೋಜನೆ ಮಾಡಿದಾರೆ ಅಂತ ಕೇಳಿದ್ರ, ಇವತ್ತು ನಮ್ಮ ಹಾಲು ಮತದಲ್ಲಿ ಹುಟ್ಟಿ ಸರ್ವ ಧರ್ಮದ ಗೆಳೆಯರ ಪ್ರೀತಿ ಅಭಿಮಾನ ವಿಶ್ವಾಸವನ್ನು ಪಡೆದು ಇಷ್ಟು ಅದ್ದೂರಿಯಾಗಿ ಹುಟ್ಟು ಹಬ್ಬದ ಕಾರ್ಯಕ್ರಮವನ್ನು ಆಚರಣೆ ಮಾಡುವಂತ ಎಲ್ಲ ಗೆಳೆಯರ ಬಳಗದ ಪರವಾಗಿ ದೋಸ್ತಿ ಅಂದ್ರೆ ಹೆಂಗಿರ್ಬೇಕಂತ ಕೇಳಿದ್ರ, ಬಡತನ ಬಂದ್ರು ಕೂಡ ಗೆಳತನ ಬಿಡಬಾರ್ದು, ಆಸ್ತಿ ಹೋದ್ರು ಕೂಡ ದೋಸ್ತಿ ಬಿಡಬಾರ್ದು, ಊರು ಬಿಟ್ರು ಕೂಡ ಉಡಾಳತನ ಅನ್ನೋದು ಮಾತ್ರ ಗೆಳೆಯರು ಯಾವತ್ತೂ ಬಿಡಬಾರ್ದು. ದೋಸ್ತುಗಳೇ, ಆಸ್ತಿ ಒಂದ್ಸಲ ಇರ್ತದ, ಒಂದ್ಸಲ ಹೊಕ್ಕದ, ಖರೆ ದೋಸ್ತಿ ಮಾತ್ರ ಅಣ್ಣನ ಮೇಲೆ ಎಲ್ಲರದು ಐತಿ. ಬಡತನ ಬಂದ್ರು ಕೂಡ ಗೆಳತನ ಬಿಡುದು ಬೇಡ, ಆಸ್ತಿ ಹೋದ್ರು ಕೂಡ ದೋಸ್ತಿ ಬಿಡುದು ಬೇಡ. ಹಂಗ ಪ್ರತಿ ವರ್ಷನೂ ಕೂಡ ಇಂಥ ಕಲಾವಿದರನ್ನ ಕರೆಸಿ ಕಾರ್ಯಕ್ರಮ ಮಾಡುದು. ಹುಟ್ಟು ಹಬ್ಬ ಮಾತ್ರ ಜನ್ಮ ಇರುವವರೆಗೂ ಬಿಡುದು ಬೇಡ ಗೆಳೆಯ, ಇರುವವರೆಗೂ ಬಿಡುದು ಬೇಡ. ಇವತ್ತು ನಮ್ಮ ಪರಸಣ್ಣ ಜೀವರ ಹುಟ್ಟು ಹಬ್ಬದಗೋಸ್ಕರವಾಗಿ ಎಲ್ಲ ಕಲಾವಿದರನ್ನ ಬರಮಾಡಿಕೊಂಡು ಕಾರ್ಯಕ್ರಮವನ್ನು ಈಗಾಗಲೇ ಉದ್ಘಾಟನೆ ಮಾಡಿ 2-3 ಗೀತೆಗಳನ್ನ ಹಾಡಿ ಇನ್ನೇನು ಕೇವಲ ಸ್ವಲ್ಪ ಸಮಯದೊಳಗ ದೀಪಾವಳಿ ಹಬ್ಬದೊಳಗ ಸಾವಿರಾರು ದೀಪ ಹಚ್ಚಿದ್ರು ಕೂಡ ದೇವರು ಮುಂದಿರೋ ನಂದಾ ದೀಪನೇ ಬೇರೆ. ಹಂಗ ನಮ್ಮೂರು ಜಾತ್ರೆ ಒಳಗ ಕಣ್ಣು ಮುಂದೆ 100 ಹುಡುಗಿಯರಿದ್ರು ಕೂಡ ಮನಸ್ಸಿನಾಗಿರೋ ಹುಡುಗಿನೇ ಬೇರೆ ಅನ್ನೋ ದೋಸ್ತ, ಮನಸ್ಸಿನಾಗಿರೋ ಹುಡುಗಿನೇ ಬೇರೆ. ನಿಮ್ಮೆಲ್ಲರ ಮನಸ್ಸಿನಾಗಿರುವಂತ ಹುಡುಗರು ಹುಡುಗಿಯರು ಎಲ್ಲರೂ ಕೂಡ ಗಾಯಕರು ಗಾಯಕಿಯರು ಒಳ್ಳೆ ಡ್ಯಾನ್ಸರ್ ಎಲ್ಲರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜಾನಪದ ಗಾಯಕಿಯಾಗಿರುವಂತ ನಿಮ್ಮೆಲ್ಲರ ಮನೆಯ ಮಗಳಾಗಿರುವಂತ ಲಕ್ಷ್ಮಿ ಬಿಜಾಪುರ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ ಸ್ವಲ್ಪ ಸಮಯದೊಳಗ. ಹಾಗೇನೆ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಳೋಣ. ಹಾಗೇನೆ ಜಾನಪದ ಹುಲಿ ಸಕ್ಕರೆಯ ನಾಡಿನ ಸರದಾರ ವೀರು ಜಮಖಂಡಿ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಳೋಣ. ಹಾಗೇನೆ ಗಜೇಂದ್ರಗಢದಿಂದ ಆಗಮಿಸಿರುವಂತಹ ಪಲ್ಲವಿ ಅಮ್ಮ ಅವರನ್ನ ಕೂಡ ವೇದಿಕೆಗೆ ಬರಮಾಡಿಕೊಳ್ಳೋಣ. ಈಗ ಇನ್ನೊಂದು ಗೀತೆಯನ್ನ ನಮ್ಮ ತಂಡದಿಂದ ಮುಂದುವರಿಸಿಕೊಂಡು ಅಷ್ಟರೊಳಗಾಗಿ ಎಲ್ಲ ಕಲಾವಿದರನ್ನ ದಯವಿಟ್ಟು ವೇದಿಕೆಗೆ ಬರಮಾಡಿಕೊಳ್ಳೋಣ. ಇದು ನಮ್ಮ ಪರಸಣ್ಣ ಜೀವರ ಹುಟ್ಟು ಹಬ್ಬದ ಜನ್ಮದಿನದಲ್ಲಿ ಆಯೋಜನೆ ಮಾಡಿರುವಂತಹ ಸುಂದರವಾದ ಹಾಸ್ಯ ರಸಮಂಜರಿ ಸಂಗೀತ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪರಸಣ್ಣನ ಕಡೆಯಿಂದ ತಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿ ಆತ್ಮೀಯ ಆಧಾರದ ಸ್ವಾಗತ ಸುಸ್ವಾಗತವನ್ನ ಬಯಸುತ್ತಾ ಕಾರ್ಯಕ್ರಮವನ್ನ ಮುಂದುವರಿಸೋಣಂತ. ಬಹಳಷ್ಟು ಜನರ ಮನಸ್ಸಿನಲ್ಲಿ ಉಳಿದಿರುವಂತ ಜಾನಪದ ಗಾಯಕರೆಲ್ಲರೂ ಕೂಡ ಇನ್ನೇನು ಸ್ವಲ್ಪ ಸಮಯದಲ್ಲ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಈಗ ಪ್ರೀತಿ ಅಳಿಯನಾಗಿರುವಂತ ನಮ್ಮ ಪರ್ಸು ಅಳಿಯ ದೇವರ ಹಿಪ್ಪರಿಗೆ ಅವರಿಂದ ಇನ್ನೊಂದು ಗೀತೆಯನ್ನ ಕೇಳೋಣಂತ. ಅಷ್ಟರೊಳಗಾಗಿನ ಎಲ್ಲ ಕಲಾವಿದರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ.